ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯ್ತಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಆಲ್ಮೋಸ್ಟ್ 5-6 ಡೇಸ್ ಆಯಿತು. ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆ ತಮ್ಮನೇಲಿ ನೋಡೋ ಐಡಿಯಾ ಬಂದಿರಬೇಕಲ್ಲ ಈ ವಿಡಿಯೋ ಏನ್ರ ಬಗ್ಗೆ ಮಾಡ್ತಾ ಇದೀನಿ ಅಂತ. ಎಸ್, ನಾವು 3 ಡೇಸ್ ಟ್ರಿಪ್ ಹೋಗ್ತಿದ್ದೀವಿ. ಟ್ರಿಪ್ ಯಾವ ಕಡೆ ಅಂತ ಹೇಳ್ತೀನಿ. ಟ್ರಿಪ್ ಏನೋ ಫುಲ್ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಪ್ಯಾಕಿಂಗ್ ಇದೆ ಅಲ್ಲ, ಅದರಷ್ಟು ತಲೆನೋವು ಮತ್ತೊಂದಿಲ್ಲ. ಮತ್ತು ವಾಪಸ್ ಬಂದಮೇಲೆ ಅನ್ಪ್ಯಾಕಿಂಗ್ ಇರುತ್ತಲ್ಲ, ಅದರಷ್ಟು ಇನ್ನೊಂದು ದೊಡ್ಡ ತಲೆನೋವಿಲ್ಲ. ಸೊ ಈಗ ನಾವು ಪ್ಯಾಕ್ ಮಾಡೋಕ್ಕೆ ಮುಂಚೆ ಕೆಲವೊಂದೆಲ್ಲ ಐಟಮ್ಸ್ ಬೇಕಿತ್ತು. ಯಾಕಂದರೆ ನಮಗೆ ಇಂಡಿಯಾದಲ್ಲಿ ಸಿಗೋ ಥರ ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ಸಿಗಲ್ಲ. ಅಂದರೆ ಹೋಟೆಲ್ಸ್ ಎಲ್ಲ ಸಿಗಲ್ಲ, ಇಂಡಿಯನ್ ರೆಸ್ಟೋರೆಂಟ್. ಗ್ರಾಸರೀಸ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ಒಂದು ಐಸ್ ಬಾಕ್ಸ್ ಬೇಕು ಅಂತ ಅನಿಸ್ತು. ಯಾಕಂದರೆ ಸಮ್ಮರ್ ಅಲ್ವಾ, ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಅಂತ ಸ್ವಲ್ಪ ಐಸ್ ಬಾಕ್ಸ್ ಎಲ್ಲ ತೊಗೊಳ್ಳೋಣ ಅಂತ ವಾಲ್ಮಾರ್ಟಿಗೆ ಬಂದ್ವಿ. ಓ ಓಕೆ, ಇಟ್ಕೋಬೋದು. ದೊಡ್ಡದಾಗಿದೆ. ಇಲ್ಲ ಕೂತ್ಕೊಳ್ಳೋಕ್ಕಲ್ಲ. ಹಾಂ, ಇಟ್ಕೋಬೋದು ಬಿಡು. ಎಲ್ಲ ಇಟ್ಕೊಂಡು ಹೋಗ್ಬೋದು. ನೇರ್ಕೋ ಏನೋ. ನಾಳೆ ಬೆಳಗ್ಗೆನೇ ಜರ್ನಿ ಸ್ಟಾರ್ಟ್ ಮಾಡಬೇಕಲ್ಲ, ಹಾಗಾಗಿ ಹಿಂದಿನ ದಿನವೇ ಫ್ಯೂಯಲ್ ಎಲ್ಲ ತುಂಬಿಸ್ಕೊಂಡು ಹೊಟ್ಟೋದ್ರೆ ಕಂಪ್ಲೀಟಾಗಿ ಟೆನ್ಷನ್ ಇರಲ್ಲ. ಸೊ ಅಕಸ್ಮಾತ್ ನಾಳೆ ಹೋದಾಗ ಏನಾದರೂ ಸ್ಟಾಪ್ ಆಗಿ ಖಾಲಿ ಆದರೆ ಮತ್ತೆ ಡಿಟೂರ್ ತೊಗೊಂಡು ಒಂದು 4-5 ಮೈಲ್ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು ತಲೆನೋವು ಅಂತ ಇಲ್ಲಿಂದನೇ ತುಂಬಿಸ್ಕೊಂಡು ಹೊಟ್ಟೋದ್ವಿ ನಾವು. ನಯಾಗ್ರಾಗೆ ಹೋಗೋಕ್ಕೆ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಬಂದಿದ್ದೀವಿ ಹೊರಗಡೆ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗಿ ಪ್ಯಾಕಿಂಗ್ ಎಲ್ಲ ಬೇರೆ ಮಾಡಬೇಕು. ಗ್ರಾಸರಿ ಪ್ಯಾಕಿಂಗ್ ಎಲ್ಲ ಆಯಿತು. ಇನ್ನು ನಮ್ಮ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ, ಸೊ ಅದು ಕೂಡ ಕಂಪ್ಲೀಟ್ ಆಯಿತು. ಆ ಬಟ್ಟೆ ಪ್ಯಾಕಿಂಗ್ ಅಂದರೆ ಸ್ವಲ್ಪ ಟ್ರಿಕಿನೇ ಇರುತ್ತೆ, ಎಸ್ಪೆಷಲಿ ಫಾಲ್ಸ್ಗೆ ಹೋಗ್ತಿರೋದಲ್ಲ. ಸೊ ಎಕ್ಸ್ಟ್ರಾ ಪೇರ್ ಎಲ್ಲ ತೊಗೊಂಡು ಹೋಗಬೇಕು. ಆ್ಯಂಡ್ ಸ್ಯಾಂಡಲ್ಸು ಮತ್ತು ಶೂಸ್ ಎಲ್ಲ ಆ್ಯಂಟಿ ಸ್ಕಿಡ್ ಆಗಿರಬೇಕು, ಇಲ್ಲಾಂದರೆ ಜಾರಿದ್ರೆ ತೊಂದರೆ ಆಗುತ್ತೆ. ಯಾಕಂದರೆ ಸ್ಟೆಪ್ಸ್ ಮೇಲೆಲ್ಲ ಹತ್ತಬೇಕಲ್ವಾ. ಸೊ ಹಂಗಾಗಿ ನಮ್ಮ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿದೆ. ನೋಡಿ, ಇದೆಲ್ಲ ಏನು ಅಂತ ತೋರಿಸ್ತೀನಿ. ಅಲ್ಲಿ ನಾವು Airbnb ಬುಕ್ ಮಾಡಿರೋದು. ಸೊ ಊಟ ಎಲ್ಲ ನಮ್ಗೆ ಏನೂ ಸಿಗಲ್ಲ ಅಲ್ಲಿ. ನಮ್ಮ ಇಂಡಿಯನ್ ಐಟಮ್ಸ್ ಏನೂ ಸಿಗಲ್ವ, ನಮ್ಮ ಮನೆಯಿಂದಲೇ ತೊಗೊಂಡು ಹೋಗ್ಬೇಕು. ಆ್ಯಂಡ್ ಹೋಟೆಲ್ಸ್ ಕೂಡ ಇರಲ್ಲ, ಇಂಡಿಯನ್ ಹೋಟೆಲ್ಸು. ಅದಕ್ಕೆ ಅಲ್ಲಿ ಹೋಗಿ Airbnbಲಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಬಿಕಾಸ್ 3 ಡೇಸ್ ಹೋಗ್ತಿರೋದಲ್ವ ಟ್ರಿಪ್ಪು. ಅಲ್ಲಿ 3 ಡೇಸ್ ಹೊರಗಡೆ ಎಲ್ಲ ತಿನ್ನೋಕ್ಕಾಗಲ್ಲ. ಆ್ಯಂಡ್ ಮೋರೋವರ್ ಇಂಡಿಯನ್ ಫುಡ್ ಸಿಗಲ್ವಲ್ಲ. ಬೇಸಿಕ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ ಬರ್ತಿದ್ದಾರೆ, ಫ್ರೆಂಡ್ ಫ್ಯಾಮಿಲಿ, ಅವರು ಸ್ವಲ್ಪ ತೊಗೊಂಬರ್ತಿದ್ದಾರೆ. ಸೊ ಸೇಫರ್ ಸೈಡ್ಗೆ ಬ್ರೆಡ್ಡು, ಜಾಮ್ ಇದೆ, ಜಾಮು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ತೊಗೊಂಡೋಗ್ಬೇಕು. ಆ್ಯಂಡ್ ಫ್ರೂಟ್ಸು ಸೇಫರ್ ಸೈಡ್ಗೆ. ಇದು ಮಸಾಲೆ ಐಟಮ್ಸ್, ನಮ್ಮ ಚಿತ್ರಾನ್ನ ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಅಂತ. ಆ್ಯಂಡ್ ನಾಳೆ ಮಧ್ಯಾಹ್ನಕ್ಕೆ ಟ್ರಾವೆಲ್ ಮಾಡ್ತಾ ಏನೂ ತಿನ್ನೋಕ್ಕಿರಲ್ವಲ್ಲ, ಹಾಗಾಗಿ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೀವಿ. ಚಪಾತೀಸ್ ರೆಡಿ ಇದೆ, ಅದು ಬಾಕ್ಸಲ್ಲಿ ತೊಗೊಂಡೋಗಿ ಅಲ್ಲಿ ಪನ್ನೀರ್ ಜೊತೆ ಮಿಕ್ಸಪ್ ಮಾಡ್ಕೊಂಡು ತಿನ್ನೋದು. ಇಲ್ಲಿ ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಾಯಿದೆ, ಚಿತ್ರಾನ್ನ ಮಾಡಬೇಕು. ಸೊ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿದು. 3 ಡೇಸ್ ಟ್ರಿಪ್ ಅಂದರೆ ನಮ್ಮ ಇಂಡಿಯಾಲಾದರೆ ಆರಾಮಾಗಿರುತ್ತೆ. US ಅಲ್ಲಾದರೆ A to Z ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ನಾವು, ಅದೇ ಪ್ರಾಬ್ಲಮ್ಮು. ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ, ಇನ್ನು ಹೊರಡೋದು ಒಂದೇ ಬಾಕಿ. ಸೊ ಬೆಳಗ್ಗೆ ಒಂದು ಎಷ್ಟಾಗಿದೆಪ್ಪ ಟೈಮು, 6 o'clock ಆಯಿತು ಆಲ್ಮೋಸ್ಟು. ಬೆಳಗ್ಗೆ ಚಳಿ. ಅಲ್ಲಿ ಮಾರ್ನಿಂಗ್ ಬೆಳಗ್ಗೆ 6 o'clockಗೆಲ್ಲ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ. ಮಧ್ಯೆ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ. ಎಷ್ಟು ಜರ್ನಿ ಮಾಡಿದ್ರೂ ಬರ್ತಾನೆ ಇಲ್ಲ ಡೆಸ್ಟಿನೇಷನ್ನು. ಕೂತು ಸಾಕಾಯಿತು. ಆಲ್ಮೋಸ್ಟ್ 9 hours ಅಂದರೆ ಸುಮ್ಮನೆ ಎಲ್ಲ ಕೂತ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗ್ಬೇಕಾ ಅಂತ ಒಂದು ಸೆಕೆಂಡ್ ಅನಿಸ್ತು. ಬಟ್ ಹೋದ್ಮೇಲೆ ನಿಮಗೆ ವರ್ತ್ ವಿಸಿಟಿಂಗ್ ಅಂತ ಅನಿಸ್ತು. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಹೋಗಿ ಒಂದು ತಿರುಪತಿ ದರ್ಶನ ಮಾಡ್ತೀವಲ್ಲ, ಸೊ ಆ ಥರ ಫೀಲ್ ಆಗುತ್ತೆ. ಹೋಗ್ತಾ ಫುಲ್ ಮೋಡ ಕವಿದ ವಾತಾವರಣ ಅಂತಾರಲ್ಲ, ಆ ಥರ ಇತ್ತು. ಒಂಥರ ನೋಡೋಕೆ ಚೆನ್ನಾಗಿತ್ತು. ಬಟ್ ಡ್ರೈವ್ ಮಾಡೋಕ್ಕೆ ತುಂಬಾ ಕಷ್ಟ ಇರುತ್ತೆ, ಯಾಕಂದರೆ ವಿಸಿಬಿಲಿಟಿ ಕಮ್ಮಿ ಇರುತ್ತಲ್ಲ. ಸೊ ನೋಡ್ಕೊಂಡು ಹೈವೇಲಿ ಡ್ರೈವ್ ಮಾಡಬೇಕು. ನಾವು ಬೆಳಗ್ಗೆ ಬೇಗ ಬೇರೆ ಎದ್ದಿದ್ವಿ, ಒಂದು 3:30 ಹಂಗೆ. ಆ್ಯಂಡ್ ವೆದರ್ ಕೂಡ ಸ್ವಲ್ಪ ಚಳಿ ಆಗಿತ್ತು ಅವತ್ತು ಬೆಳಗ್ಗೆ. ಹಾಗಾಗಿ ಫುಲ್ ನಿದ್ದೆ ಬರ್ತಾಯಿತ್ತು, ಗಾಡಿ ಓಡಿಸ್ತಾ ಇದ್ರು. ನಿದ್ದೆ ಬರ್ತಾ ಇದೆ ಅಂತ ಫೀಲ್ ಆಗಿದ ತಕ್ಷಣ ಒಂದು ಕಪ್ಪಲ್ಲಿ ಅಲ್ಲೇ ಕಪ್ಸ್ ಇಟ್ಕೊಂಡಿದ್ವಿ. ಕಪ್ಪಲ್ಲಿ ಒಂದು ಸ್ವಲ್ಪ ಟೀ ಹಾಕೊಂಡು ಬಿಸಿ ಟೀ ಕುಡಿದ ತಕ್ಷಣ ಸ್ವಲ್ಪ ರಿಫ್ರೆಶ್ ಅನಿಸ್ತಾ ಇತ್ತು. ನಮ್ಮ ಇಂಡಿಯನ್ಸ್ಗೆ ಟೀ ಒಂಥರ ಲೈಫ್ ಸೇವರ್ ಇದ್ದಂಗೆ. ಎಲ್ಲೇ ಹೋಗಲಿ ಬ್ರೇಕ್ಫಾಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಪ್ ಟೀ ಇದ್ದರೆ ಆರಾಮಾಗಿ ಕಾಲ ಕಳಿಬೋದು ಅಂತ ಅನ್ಕೋತೀನಿ. ಇಲ್ಲಿ
ಈಗಷ್ಟೇ ವ್ಯಾಟ್ಲಿನ್ ಗ್ಲೆನ್ಸ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಪಾರ್ಕಿಂಗ್ ಎಲ್ಲ ಮಾಡಿ ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಹೇಗಿರುತ್ತೆ ಏನು ಅಂತ. ವೆದರ್ ಓಕೆ ಚೆನ್ನಾಗಿದೆ. ಒಳಗಡೆ ಹೋದ್ಮೇಲೆ ಅಲ್ಲಿ ಮೇಲೆ ಹೋಗಿ ಏನೆಲ್ಲ ಇದೆ ಫೈನಲಿ ವ್ಯಾಟ್ಕಿನ್ಸ್ ರೀಚ್ ಆದ್ವಿ. ಇದು ಬಂದು ನಮ್ಮ ಮನೆಯಿಂದ ಆಲ್ಮೋಸ್ಟ್ 6 ಅವರ್ಸ್ ಜರ್ನಿ ಆಗುತ್ತೆ. ಮತ್ತೆ ವ್ಯಾಟ್ಕಿನ್ಸಿಂದ 2 ಅವರ್ಸ್ ನಯಾಗ್ರಾಗೆ ಜರ್ನಿ ಮಾಡಬೇಕು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ನಯಾಗ್ರಾಗೆ ಹೋಗೋಣ. ಜಸ್ಟ್ ಹೈಕಿಂಗ್ ಪಾತ್ ಅಲ್ಲ, ಹೋಗ್ಬೇಕಾ? ಬಾವಿ ನಾನೆಲ್ಲ ಗಲೀಜಿರ್ತಮ್ಮ. ಇಲ್ಲಿ ನೋಡು ಬಾವಿನ್, ವಾವ್ ಅಲ್ಲಿ ನೋಡಲಿ. ಇದು ಆಲ್ಮೋಸ್ಟ್ ಒಂದು 3 ಮೈಲ್ವರೆಗೂ ಹೈಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೈಕ್ ಮಾಡ್ಕೊಂಡು ಹೋದ್ಮೇಲೆ ಆನ್ ದ ವೇ ನಮಗೊಂದು 19 ವಾಟರ್ ಫಾಲ್ಸ್ ಕಾಣುತ್ತೆ. ಸೊ ಆ ವ್ಯೂ ನಾವು ಎಂಜಾಯ್ ಮಾಡ್ಬೋದು, ವಾಟರ್ ಫಾಲ್ಸು. ಆ್ಯಂಡ್ ಇಲ್ಲಿ ಸ್ಟೋನ್ಸ್ ಸುತ್ತ ಏನು ಕವರ್ ಆಗಿರುತ್ತೆ, ಆ ಸ್ಟೋನ್ಸ್ ಮಧ್ಯೆ ವಾಟರ್ ನ್ಯಾಚುರಲಾಗಿ ಜನ್ರೇಟ್ ಆಗಿ ಬರ್ತಿರುತ್ತೆ ಕೆಳಗಡೆ. ಆ್ಯಂಡ್ ಈ ಸ್ಟೋನ್ಸ್ ನೋಡ್ತಿದ್ರೆ ಯಾರೋ ಒಳ್ಳೆ ಕುತ್ಕೊಂಡು ಕಾರ್ವಿಂಗ್ ಮಾಡಿರೋ ಥರ ಕಾಣಿಸುತ್ತೆ. ಬಟ್ ಅದು ಆ್ಯಕ್ಚುಲಿ ಕಾರ್ವಿಂಗ್ ಮಾಡಿರೋದಲ್ಲ, ನ್ಯಾಚುರಲಾಗಿ ಅದೇ ಜನ್ರೇಟ್ ಆಗಿ. ಪ್ರಾಪರ್ ರೈನಿ ಸೀಸನಲ್ಲಿ ಹೋದರೆ ಸಖತ್ತಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಎಸ್ಪೆಷಲಿ ನೇಚರ್ ಲವರ್ಸ್ಗೆ ಅಲ್ಲಿ ಬಿಟ್ಟು ಹೊರಗಡೆ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟೊಂದು ಚೆನ್ನಾಗಿದೆ ಪ್ಲೇಸ್ ಇದು. No, this is not the biggest waterfall in the world. ಕಾಣಿಸಿಲ್ಲಮ್ಮ. ನಂಗೆ ಈ ಬೆಟ್ಟ ಹತ್ತಾ ಇದ್ರೆ ಸೇಮ್ ನಮ್ಮ ತಿರುಪತಿ ಬೆಟ್ಟ ಹತ್ತೋ ಥರನೇ ಫೀಲ್ ಆಗ್ತಾಯಿತ್ತು. ಅಷ್ಟು ಕಷ್ಟ ಆಗ್ತಾಯಿತ್ತು ಆ್ಯಂಡ್ ಟಯರ್ಡ್ನೆಸ್ ಕೂಡ ಅದ್ರ ಜೊತೆ. ಕಟ್ಟಿಂಗ್ ಕ್ಯಾನ್ಯನ್ ನೋಡಿ, ಕಲ್ಲೆಲ್ಲ ಸಕ್ಕತ್ತಾಗಿದೆ. ತಣ್ಣಗಿದೆ. ನಮಗೆ ಅಲ್ಲಲ್ಲಿ ವಾರ್ನಿಂಗ್ ಸೈನ್ಸ್ ಹಾಕಿರ್ತಾರೆ, ಅಂದರೆ ಬೋರ್ಡ್ ಮೇಲೆ ಇಲ್ಲೆಲ್ಲ ಸ್ಟೋನ್ಸ್ ಮೇಲೆಯಿಂದ ಉದುರ್ತಾ ಇರುತ್ತೆ, ಹುಷಾರಾಗಿರಿ ಅಂತ. ಸೊ ಆ ಸೈಡ್ ನಾವು ಹೋಗಲೇ ಇಲ್ಲ. ಆ್ಯಂಡ್ ಕೆಲವ್ರು ಇಲ್ಲಾರೋ ಆಂಧ್ರ ಕಪಲ್ಲು, ಸೊ ಇಬ್ಬರು ಅಲ್ಲಿ ಬೋರ್ಡ್ ಹಾಕಿದ್ರು ಅವರು ಫೋಟೋ ತೆಗೆಸ್ಕೋತಾ ಇದ್ರು. ಮೇಲೆಯಿಂದ ಒಂದು ಕಲ್ಲು ಬಿತ್ತು, ಓಡ್ ಬಂದ್ಬಿಟ್ರು. ಸದ್ಯ ಏನೂ ಆಗಲಿಲ್ಲ. ನೋಡಿ ಏನು ಸಕ್ಕತ್ತಾಗಿದೆ. ಸೂಪರಾಗಿದೆ ಅಲ್ಲ, ತಣ್ಣಗಿದೆ ವಾತಾವರಣ. ಈಗ ಸಮ್ಮರಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗಿದೆ, ವಿಂಟರಲ್ಲಿ ಬಂದಾಗ ಚೆನ್ನಾಗಿರುತ್ತೆ. ವಿಂಟರ್ ಅಂದರೆ ಸ್ವಲ್ಪ ರೈನಿ ಸೀಸನ್ ಇರುತ್ತೆ ನೋಡಿ, ಆ ಟೈಮಲ್ಲಿ ಬಂದರೆ ಸೊ ಈ ಕಲ್ಲುಗಳಿಂದ ಎಲ್ಲ ನೀರು ಜಿರುಗ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಅಲ್ಲಿ ನೋಡಿ, ವಾವ್, ತೋರಿಸ್ತೀನಿ ಮನೆ.
ನೋಡಿ ಓ ವಾವ್. ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಫಾಲ್ಸ್ನ ಬಂದು ರೈನ್ಬೋ ಫಾಲ್ಸ್ ಅಂತಾರೆ. ವಾವ್, ನನ್ನ ಶೂಸೆಲ್ಲ ಗಲೀಜಾಗೋಯ್ತು. ಓಕೆ, ನೋಡಿ ಈ ವಿಡಿಯೋ ಏನು ಡಿಸ್ಪ್ಲೇ ಆಗ್ತಿದೆ, ಇದು ಬಂದು ಪ್ರಾಪರ್ ರೈನ್ ಸೀಸನಲ್ಲಿ ಹೇಗಿರುತ್ತೆ ವಾಟರ್ ಫಾಲ್ಸ್ ಅಂತ ನೋಡ್ತಾ ಇರ್ಬೋದು ನೀವು, ಏನು ಸಖತ್ತಾಗಿರುತ್ತೆ ಅಂತ. ಅವನು ಅಮ್ಮ ಬಾ. ವ್ಯಾಟ್ಕಿನ್ಸ್ ಎಲ್ಲ ಮುಗೀತು, ಇನ್ನೇನು ನಯಾಗ್ರಾಗೆ ಹೊರಡೋ ಟೈಮು. ಸೊ ಹೊರಡೋಕ್ಕೆ ಮುಂಚೆ ಇಲ್ಲಿಂದ ಗಿಫ್ಟ್ ಶಾಪ್ ಇದೆ, ಏನೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗೋಣ ಬನ್ನಿ, ಸುಮ್ಮನೆ ಒಂದು ಕಣ್ಣಾಡಿಸ್ಕೊಂಡು. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ನೋಡು. ಎರಡು ಚೆನ್ನಾಗಿಲ್ಲ, ಯಾವುದು ತೋರಿಸ್ತಾ ಇದ್ದೀನಿ, ಯಾವುದು ಬೇಕಾದ ಹೋಗಿ ಬಿಲ್ ಮಾಡಿಸ್ಕೊಂಡು ಹೋಗಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ರೆ ಮಾತ್ರ ಒಂದು ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದು ನಯಾಗ್ರಾಗೆ ಹೋಗಿದ್ದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ಥ್ಯಾಂಕ್ ಯು.
ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಬಂದು ನಯಾಗ್ರಾ ಫಾಲ್ಸ್ಗೆ ಹೋಗಿದ್ದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.